ಕೃಷ್ಣ ಜನ್ಮಾಷ್ಟಮಿ ಬಂತೆಂದ್ರೆ ಸಾಕು ಉಡುಪಿ ಜನತೆಗೆ ಹಬ್ಬದ ವಾತಾವರಣ. ಉಡುಪಿಯಲ್ಲಿ ಅತ್ಯಂತ ಅದ್ದೂರಿಯಾಗಿ ಆಚರಿಸುವ ಹಬ್ಬ ಎಂದರೆ ಅದು ಶ್ರೀ ಕೃಷ್ಣ ಜನ್ಮಾಷ್ಟಮಿ. ಪ್ರತಿ ಮನೆಯೂ ಸಡಗರದಿಂದ ಕೂಡಿರುತ್ತದೆ. ಮಕ್ಕಳಂತೂ ಯಾವಾಗ ಅಷ್ಟಮಿ ಬರುವುದು ಎಂದು ಕಾದು ಕೂರುತ್ತಾರೆ. ಇಡೀ ಉಡುಪಿಯೇ ಸಿಂಗಾರಗೊಂಡು ಕಂಗೊಳಿಸುತ್ತಿರುತ್ತದೆ. ಜನಜಂಗುಳಿ ಒಂದೆಡೆಯಾದರೆ ಹುಲಿ ವೇಷಧಾರಿಗಳು ಅಲ್ಲಲ್ಲಿ ಕಾಣಸಿಗುತ್ತಾರೆ. ಇನ್ನು ಮುಖ್ಯವಾಗಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಕೇಂದ್ರ ಬಿಂದು ವಿಭಿನ್ನ ರೀತಿಯ ಟ್ಯಾಬ್ಲೋಗಳು. ಹೌದು, ಅಷ್ಟಮಿ ದಿನ ಉಡುಪಿಯ ಸುತ್ತಮುತ್ತಲೂ ವಿಭಿನ್ನ ರೀತಿಯ ಟ್ಯಾಬ್ಲೋಗಳು ನೋಡಲು ಸಿಗುತ್ತವೆ. ದೊಡ್ಡ ಗಾತ್ರದ ಈ ಟ್ಯಾಬ್ಲೋಗಳು ನೋಡುಗರ ಗಮನವನ್ನು ಸೆಳೆಯುತ್ತದೆ. ಅಷ್ಟು ದೊಡ್ಡ ಗಾತ್ರದ ಟ್ಯಾಬ್ಲೋ ನೋಡುವಾಗ ಚಿಕ್ಕ ಮಕ್ಕಳು ಹೆದರಿಕೊಂಡು ದೂರ ಓಡುವುದು ಕೂಡ ಇದೆ. ವೇಷ ಹಾಕಿಕೊಂಡು ಅಷ್ಟಮಿಯ ದಿವಸ ವೇಷಧಾರಿಗಳು ತಮ್ಮ ತಂಡದೊಂದಿಗೆ ತಿರುಗುತ್ತಾರೆ. ವೇಷ ಹಾಕುವುದರ ಜೊತೆಗೆ ಜನರಿಗೆ ಸಂದೇಶ ಕೊಡುವ ಕೆಲಸವೂ ಕೂಡ ಅವರು ಮಾಡುತ್ತಾರೆ. ಅಂದಹಾಗೆ ಉಡುಪಿಯಲ್ಲಿ ಟ್ಯಾಬ್ಲೋ ತಯಾರಿಯಲ್ಲಿ ಹೆಸರುವಾಸಿಯಾದವರು ಅಜಯ್ ಕುರ್ಕಾಲು ಮತ್ತು ತಂಡ. ತಮ್ಮದೇ ಒಂದು ತಂಡವನ್ನ ಕಟ್ಟಿಕೊಂಡು ಸಮಾಜಕ್ಕೆ ಸಂದೇಶ ಸಾರುವ ಟ್ಯಾಬ್ಲೋಗಳನ್ನು ಇವರು ಮಾಡುತ್ತಾರೆ. ಕಳೆದ ಕೆಲವು ವರ್ಷಗಳಿಂದ ಈ ತಂಡ ಟ್ಯಾಬ್ಲೋ ರೆಡಿ ಮಾಡುತ್ತಾ ಬಂದಿರುತ್ತಾರೆ. ಅಷ್ಟಮಿಯ ದಿನ ರವಿ ಕಟಪಾಡಿ ಅವರು ಹಾಕುವ ವೇಷ ಕೂಡ ಇವರ ಕೈ ಚಳಕದಿಂದ ಮೂಡಿಬಂದಿದೆ. ವಿಭಿನ್ನ ರೀತಿಯ ಪ್ರಯತ್ನ ಮಾಡುವಲ್ಲಿ ಅಜಯ್ ಕುರ್ಕಾಲು ಕೂಡ ಒಬ್ರು. ಜನರಿಗೆ ಹೊಸತನವನ್ನು ಪರಿಚಯಿಸುವ ಇವರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಉಡುಪಿ ಪರ್ಯಾಯ ಉತ್ಸವದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಇವರ ತಂಡ ವೇಷ ಹಾಕಿ ಎಲ್ಲರ ಗಮನವನ್ನ ಸೆಳೆದಿತ್ತು. ತಮ್ಮ ಗೆಳೆಯರನ್ನ ಸೇರಿಸಿ ಸಣ್ಣ ತಂಡವನ್ನ ಕಟ್ಟಿಕೊಂಡ ಇವರು ಇಂದು ಅನೇಕ ಊರುಗಳಲ್ಲಿ ಟ್ಯಾಬ್ಲೋ ಪ್ರದರ್ಶನವನ್ನ ನೀಡಿದ್ದಾರೆ. ಕಲೆಗೆ ಹೆಚ್ಚು ಮಹತ್ವವನ್ನು ನೀಡುವ ಇವರು ಸದಾ ಹೊಸತನದ ಬಗ್ಗೆ ಆಲೋಚನೆ ಕೂಡ ಮಾಡ್ತಾ ಇರುತ್ತಾರೆ. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಇಂದು ನಾವು ಅಜಯ್ ಕುರ್ಕಾಲು ಇವರ ಸಂದರ್ಶನವನ್ನ ಮಾಡಿದ್ದೇವೆ. ಕಲೆಯ ಬಗ್ಗೆ, ಇವರ ವೃತ್ತಿಯ ಬಗ್ಗೆ ಏನು ಹೇಳುತ್ತಾರೆ ನೋಡೋಣ. ನಮಸ್ಕಾರ ವೀಕ್ಷಕರೇ, ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನಾವು ಉಡುಪಿಯಲ್ಲಿ ವಿಭಿನ್ನ ರೀತಿಯ ಟ್ಯಾಬ್ಲೋಗಳನ್ನ ನೋಡ್ತೇವೆ. ಆ ಟ್ಯಾಬ್ಲೋಗಳನ್ನ ನೋಡಿದಾಗ ನಾವು ಹೇಳ್ತೇವೆ ಎಷ್ಟು ಸುಂದರವಾಗಿದೆ ಅಪ್ಪ, ಇದನ್ನ ಯಾರು ರೆಡಿ ಮಾಡಿದ್ದು ಅನ್ನುವಂಥದ್ದನ್ನ. ಸೊ ಇದರ ಹಿಂದಿನ ಕೈಚಳಕಕ್ಕೆ ಒಂದು ಟೀಮ್ ಇದೆ. ಸೊ ಇದನ್ನ ರೆಡಿ ಮಾಡಲಿಕ್ಕೆ ತುಂಬಾ ಎಫರ್ಟ್ ಬೇಕಾಗ್ತದೆ, ಮತ್ತೆ ತುಂಬಾ ಸಮಯಗಳು ಕೂಡ ಬೇಕಾಗ್ತದೆ. ಹಾಗಾದ್ರೆ ನಿಮ್ಗೂ ಕೂಡ ಅನಿಸ್ಬಹುದು ಯಾರು ಈ ಹಿಂದಿನ ರೂವಾರಿ ಅನ್ನುವಂಥದ್ದು. ಸೊ ಇವತ್ತು ನಾವು ಅದೇ ಟೀಮ್ ಜೊತೆ ಇದ್ದೇವೆ, ಅವರ ಜೊತೆ ಮಾತನಾಡ್ತಾ ಹೋಗ್ತೇವೆ. ಈ ಟೀಮ್ ನ ರೂವಾರಿ ಅಜಯ್ ಕುರ್ಕಾಲು ಅಂತ ಹೇಳಿ. ಸೊ ಅವರ ಜೊತೆ ಇವತ್ತು ನಾವು ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಹೆಸರು ಅಜಯ್. ನಾನು ಇದೇ ಊರು ಕುರ್ಕಲ್ನಲ್ಲಿ ವಾಸವಾಗಿದ್ದೇನೆ. ನಾನು ಮೊದಲಿಂದ ನನ್ನ ಬಾಲ್ಯದಿಂದಲೂ ಚಿತ್ರಕಲೆ ನನಗೆ ತುಂಬಾ ಆಸಕ್ತಿ. ಹಾಗಾಗಿ ನಾನು ಬೆಳೆದ ವಾತಾವರಣ ಅದೇ ರೀತಿ ಇತ್ತು. ಅಂದ್ರೆ ನನ್ನ ಮಾವ ಕೂಡ ಆರ್ಟಿಸ್ಟ್ಗಳು. ಸೊ ನಾನು ಅವರನ್ನು ನೋಡ್ತಾ ಚಿತ್ರ ಮಾಡ್ತಾ ಬಂದಿದ್ದೇನೆ. ನನ್ನ SSLC SVS ಕಾಲೇಜ್ ಕಟ್ಪಾಡಿಯಲ್ಲಿ ಮುಗಿಸಿ ನಂತರ ನಾನು ಮಂಗಳೂರಿನ ಮಾಲಸ ಸ್ಕೂಲ್ ಆಫ್ ಆರ್ಟ್ ಅಲ್ಲಿ ನನ್ನ ಚಿತ್ರಕಲೆಯನ್ನು 7 ವರ್ಷ ನಾನು ಕಂಟಿನ್ಯೂ ಮಾಡಿದ್ದೇನೆ. ಅದರ ನಂತರ ನಾನು ಚಿತ್ರಕಲಾ ಅಧ್ಯಾಪಕನಾಗಿ ಒಂದು ಕಡಿಮೆ ಅಂದರೂ 6 ವರ್ಷ ನಾನು ಚಿತ್ರಕಲಾ ಅಧ್ಯಾಪಕನಾಗಿ ಕೆಲಸ ಮಾಡಿದ್ದೇನೆ. ಅದರೊಟ್ಟಿಗೆ ನಾನು ನಂದು ಏನಿದೆ ಕಲೆ ಅದನ್ನು ಮಾಡ್ತಾ ಬಂದಿದ್ದೇನೆ. ಸೊ ಜನ್ಮಾಷ್ಟಮಿ ಅಂದರೆ ಎಲ್ರಿಗೂ ಗೊತ್ತು, ಉಡುಪಿಯಲ್ಲಿ ಒಂದು ಹಬ್ಬದ ವಾತಾವರಣ. ಯಾಕಂದರೆ ವೇಷ ಅದು ಮೊದಲಿಂದಲೂ ಬಂದಿದೆ. ಈಗ ಹುಲಿವೇಷ ಪ್ರಾಚೀನ. ಅಂದರೆ ಹುಲಿವೇಷ ಒಂದು ಕಲಾತ್ಮಕ ಜಾನಪದ ಕುಣಿತ ಅಂತ ಹೇಳ್ತೇವೆ. ಯಾಕಂದರೆ ಅದು ಮೊದಲಿಂದ ಉಡುಪಿಯಲ್ಲಿ ಏನಾಗಿದೆ ಅಂದರೆ ಹುಲಿವೇಷ ಜಾಸ್ತಿ ಆಗ್ತಿದ್ರು, ಅದರೊಟ್ಟಿಗೆ ವೇಷಗಳು ಆಗ್ತಿದ್ರು. ಸೊ ನಾನು ವೇಷ ಹಾಕಿದವ, ನಾನು ಸಣ್ಣದಿರುವಾಗ ನಾನು ವೇಷ ಹಾಕಿ ಬಂದವ. ಅದರಿಂದ ನನಗೆ ಇದನ್ನೆಲ್ಲ ಮಾಡಲಿಕ್ಕೆ ತುಂಬ ಆಸಕ್ತಿ ಆಯಿತು.
ವೀಕ್ಷಕರೇ, ಅಜಯ್ ಅವರು ಮಾತನಾಡುವಾಗ ಹೇಳ್ತಾ ಇದ್ರು, ನಾನು ಕೂಡ ಚಿಕ್ಕವನಿರುವಾಗ ಹುಲಿ ವೇಷ ಹಾಕ್ತಾ ಇದ್ದೆ ಅಂತ ಹೇಳಿ. ಸೊ ಉಡುಪಿಯವರಿಗಂತೂ ಹೇಳುವುದೇ ಬೇಡ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ರಿಗೂ ಕೂಡ ಹುಲಿ ಕುಣಿತ ಅಂತ ಹೇಳಿದ್ರೆ ಅಷ್ಟು ಇಷ್ಟ. ಚಿಕ್ಕ ವಯಸ್ಸಿನಿಂದನೇ ಕೂಡ ಅವ್ರು ಮಾಡ್ತಾ ಇರ್ತಾರೆ. ಸೊ ನೀವು ಹೇಳಿದ್ರೆ ಹುಲಿ ವೇಷ ಹಾಕ್ತಾ ಇದ್ದೆ ಅನ್ನುವಂಥದ್ದು. ಸೊ ನಿಮಗೆ ಚಿತ್ರಕಲೆಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದ್ದಿತ್ತು, ಸೊ ಬೇರೆ ಯಾವುದೋ ಫೀಲ್ಡಿಗೆ ಹೋಗ್ಬೋದಿತ್ತು, ಅದನ್ನ ಬಿಟ್ಟು ನೀವು ಈ ಫೀಲ್ಡಿಗೆ ಯಾಕೆ ಬಂದ್ರಿ, ಯಾಕೆ ಚೂಸ್ ಮಾಡ್ಕೊಂಡ್ರಿ ಅನ್ನುವಂಥದ್ದು? ಯಾಕಂದ್ರೆ ಮೊದ್ಲಿಂದ ನಾನು ಕಲಿಯುವಲ್ಲಿ ಸ್ವಲ್ಪ ಹಿಂದೆನೆ ನಾನು. ಸೊ ನನ್ಗೆ ಭಯ ಬರ್ತ ಅಂತಾನೆ ಹೇಳ್ಬೋದು. ಚಿತ್ರಕಲೆ ಮೊದ್ಲಿಂದ್ರೆ ನನ್ಗೆ ಅದು ರೂಢಿಯಾಗಿದೆ. ಸೊ ನಾನು ಅದಕ್ಕೋಸ್ಕರ ಅದನ್ನೇ ನಾನು ಚೂಸ್ ಮಾಡ್ಕೊಂಡಿದ್ದೇನೆ. ಮತ್ತೆ ಅದರಿಂದ ನಾವು ಏನಾದರೂ ಸಾಧನೆ ಮಾಡ್ಬೋದು, ಅದರಲ್ಲಿ ತುಂಬಾ ಹೆಸರು ಮಾಡ್ಲಿಕ್ಕೆ ಆಗ್ತದೆ. ಈಗ ಬೇರೆ ವಿಷಯ ತಗೊಂಡ್ರೆ ಅದರಲ್ಲಿ ನಮ್ಗೆ ಜಾಸ್ತಿ ಹೆಸರು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಚಿತ್ರಕಲೆಯಲ್ಲಿ ನಮ್ಗೆ ಏನ್ ಗೊತ್ತಾ, ದುಡ್ಡಿಲ್ಲದಿದ್ರು ಏನಾದ್ರೂ ಮಾಡ್ಕೊಂಡು ಜೀವನ ಮಾಡ್ಬೋದು. ಅದೊಂದು ಎಲ್ರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈ ಹುಲಿವೇಷ ಒಂದು ಜಾನಪದ ಕಲೆ. ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ತುಂಬಾ ಇದೆ. ನಾನು ಹುಲಿವೇಷ ಯಾಕೆ ನೀವು ನೋಡಿರ್ಬೋದು, ಈಗ ಯಾಕೆ ಈ ತರ ಒಂದು ದೊಡ್ಡ ಹುಲಿವೇಷವನ್ನು ನಾನು ಮಾಡಿದ್ದೇನೆ, ಅದರಿಂದ ಆಸಕ್ತಿ ಇದ್ದ ಕಾರಣ ನಾನು ಇದನ್ನು ಮಾಡಿದ್ದೇನೆ. ಯಾಕಂದ್ರೆ ಮೊದ್ಲಿಂದಲೂ ಏನಾದ್ರೂ ಮಾಡ್ಬೇಕಂತ. ಸೊ ಈಗ ಹೇಳಿಕ್ ಹೋದ್ರೆ ನಾನೊಂದು ಹುಲಿವೇಷದ ಬುಕ್ ಬರೆದಿದ್ದೇನೆ. ನಾನು ಅದನ್ನು ಯಾಕೆ ಬರೆದಿದ್ದೇನೆ ಅಂದ್ರೆ, ಹುಲಿವೇಷದ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ವಿಷಯ ಕರೆಕ್ಟ್ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಕಾಲೇಜಲ್ಲಿ ಒಂದು BBA ಮಾಡುವಾಗ, BBA ಅಂದ್ರೆ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್ ಅಂತ, ನಮ್ಗೆ ಅಂತಿಮ ವರ್ಷದಲ್ಲಿ ಒಂದು ಬುಕ್ ಬರೀಲಿಕ್ಕೆ ಇರುತ್ತೆ. ಆ ಬುಕ್ ಬರೆಯುವಾಗ ನಮ್ಗೆ ಯಾರಾದ್ರೂ ಕಲಾವಿದರ ಬಗ್ಗೆ ಬರಿಬಹುದು, ಅಥವಾ ದೇವಸ್ಥಾನದ ಬಗ್ಗೆ ಅಥವಾ ಯಕ್ಷಗಾನದ ಬಗ್ಗೆ ಬರಿಬಹುದು. ಸೊ ಎಲ್ಲರೂ ಒಂದೊಂದು ರೀತಿಯಲ್ಲಿ ಬರೀತಿದ್ರೆ ನಾನು ಹುಲಿವೇಷದ್ದೇ ಚೂಸ್ ಮಾಡಿದೆ. ಅದರದ್ದು ಆಸಕ್ತಿ ಇದ್ದ ಕಾರಣ ನಾನು ಅದನ್ನು ಚೂಸ್ ಮಾಡಿದ್ದೇನೆ. ಸೊ ಅದು ಬರೆಯುವಾಗ ನನಗೆ ತುಂಬಾ ಹೆಲ್ಪ್ ಮಾಡಿದ್ದು ನಮ್ಮ ಉಡುಪಿಯ ಅಶೋಕ್ ರಾಜ್ ಕಾಡ್ಬೆಟ್ಟು ಅವರು. ನಿಮ್ಗೆ ಗೊತ್ತಿರ್ಬೋದು, ಅವರೀಗ ನಮ್ಮ ಜೊತೆ ಇಲ್ಲ, ಬಟ್ ಅವರು ನನಗೆ ತುಂಬ ಮಾಹಿತಿ ಕೊಟ್ಟಿದ್ದಾರೆ. ಹುಲಿವೇಷ ಹೇಗೆ ಸ್ಟಾರ್ಟ್ ಆಯಿತು, ಮತ್ತು ಯಾವ ರೀತಿ ಮಾಡ್ತಿದ್ರು, ಮೊದಲಿನ ಬಣ್ಣಗಾರಿಕೆ ಹೇಗಿತ್ತು, ಅದೆಲ್ಲ ಅವರು ನನಗೆ ತುಂಬ ಹೇಳಿಕೊಟ್ಟಿದ್ದಾರೆ. ಅವರಂತೆ ಇನ್ನು ಸಹ ಕಲಾವಿದರು ಸಹ ಹೇಳಿಕೊಟ್ಟಿದ್ದಾರೆ. ಈಗ ನೀವು ಈ ತಂಡವನ್ನ ಕಟ್ಟಿ ಎಷ್ಟು ವರ್ಷ ಆಯಿತು ಅಂತ, ಎಷ್ಟು ವರ್ಷದ ಹಿಂದೆ ನಿಮ್ಮ ತಂಡವನ್ನ ಕಟ್ಕೊಂಡ್ರಿ? ನನ್ನ ತಂಡ ಮೊದಲು ಒಂದು 3 ವರ್ಷ ಆಯಿತು ನಾನೀಗ ಸ್ಟಾರ್ಟ್ ಮಾಡಿ. ಆದರೆ ನಾವು ವೇಷ ಅಂತ ಆಗ್ತಿರ್ಲಿಲ್ಲ. ನಾವು ಹೋದ ವರ್ಷ ನಾವು ಫಸ್ಟ್ ಟೈಮ್ ಉಡುಪಿಯಲ್ಲಿ ಒಂದು ವಿಭಿನ್ನವಾದ ವೇಷ ಮಾಡಿದ್ದೇವೆ. ನಮ್ದು ಥೀಮು ಕಲೆಯ ಉಳಿವಿಗಾಗಿ ಒಂದು ವೇಷ, ಅಂದ್ರೆ ಕಲೆ ಉಳಿಬೇಕಂತ. ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ ವೇಷ ಎಲ್ಲ ಇನ್ನು ಮುಂದಿನ ದಿವಸದಲ್ಲಿ ಕಾಣ್ಲಿಕ್ಕೆ ಸಿಗುದಿಲ್ಲ. ಅದಕ್ಕೋಸ್ಕರ ನಮ್ದು ಥೀಮ್ ಆ ರೀತಿ ಮಾಡಿದ್ದೇವೆ. ಮತ್ತೆ ಪ್ರಕೃತಿ ಅಳಿವಿನಂಚಿನ ಒಂದು ಪ್ರಾಣಿಗಳನ್ನು ನಾವು ಸಂರಕ್ಷಣೆ ಮಾಡುವ ಒಂದು ವೇಷ. ನಾವು ಆದಷ್ಟು ವೇಷ ಮಾಡಿದ್ದೆ ನಾವು ಪ್ರಾಣಿಗಳದ್ದೇ. ನೀವು ನೋಡಿರ್ಬೋದು, ಹುಲಿ ಆಗ್ಲಿ, ಮತ್ತೆ ಮಂಕಿ, ಎಲಿಫೆಂಟ್, ಆ ತರ ನಮ್ದು ಕಾನ್ಸೆಪ್ಟ್ ಆ ರೀತಿ ಮಾಡ್ಕೊಂಡು ಹೋಗಿದೆ. ಯಾಕಂದ್ರೆ ಪ್ರಾಣಿಗಳು ಉಳಿಬೇಕು, ಪ್ರಕೃತಿ ಉಳಿಬೇಕು. ಓಕೆ ವೀಕ್ಷಕರೇ, ಈಗ ನಾವು ನೋಡ್ತಾ ಇದ್ವಿ ಅಜಯ್ ಅವರ ಪಕ್ಕದಲ್ಲಿ ಒಂದು ದೊಡ್ಡ ಹುಲಿ ಇದೆ. ಉಡುಪಿಯಲ್ಲಿ ಹುಲಿ ವೇಷ ಅಂತ ಹೇಳಿದ್ರೆ ತುಂಬಾನೇ ಫೇಮಸ್. ಅಷ್ಟಮಿಯಲ್ಲಿ ನಾವು ನೋಡ್ತಾ ಇರ್ತೇವೆ. ಸೊ ಈ ಹುಲಿಯನ್ನ ರೆಡಿ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ಟೈಮ್ ಬೇಕಾಯ್ತು, ಮತ್ತೆ ಇಷ್ಟು ದೊಡ್ಡ ಹುಲಿಯನ್ನ ರೆಡಿ ಮಾಡ್ಬೇಕು ಅನ್ನುವಂತ ಕಾನ್ಸೆಪ್ಟ್ ಯಾಕೆ ಬಂತು ಅಂತ? ಇದನ್ನು ನಾವು ರೆಡಿ ಮಾಡ್ಲಿಕ್ಕೆ ಕಡಿಮೆ ಅಂದ್ರೂ 3 ತಿಂಗಳು ತಗೊಂಡಿದ್ದೇವೆ. ನಾವು ಇದನ್ನು ಸ್ಟಾರ್ಟ್ ಮಾಡುವಾಗ ಮೊದಲಿಗೆ ನಾವು ಒಂದು ಮಾಡೆಲ್ ಮಾಡ್ತೇವೆ, ಸಣ್ಣದೊಂದು ಮಾಡೆಲ್ ಮಾಡಿ, ಅದು ಮಾಡೆಲನ್ನು ಅದು ಕರೆಕ್ಟ್ ಆದ ನಂತರ ನಂದು ಕಸಿನ್ ಒಬ್ರು ಇದ್ದಾರೆ, ರಾಘವೇಂದ್ರ ಅಂತ, ಅವ್ರ ಜೊತೆ ಮಾತಾಡಿ ಈ ರೀತಿ ಮಾಡಬೇಕು, ಒಂದು ಹೊಸ ಕಾನ್ಸೆಪ್ಟ್ ಯಾರು ಮಾಡಲಿಲ್ಲ, ಇದನ್ನು ನಾವು ಜನರಿಗೆ ಸ್ವಲ್ಪ ಮನರಂಜನೆಗೆ ತರ ತೋರಿಸ್ಬೇಕಂತ ನಾವು ಮಾಡಿದ್ದೇವೆ. ಸೊ ಇದು ಮಾಡುವಾಗ ತುಂಬಾ ಕಷ್ಟ ಆಗಿದೆ ನಮ್ಗೆ. ಯಾಕಂದ್ರೆ ತುಂಬಾ ಸರಿ ತೆಗೆಯುವುದು, ಹಾಕುದು. ಯಾಕಂದ್ರೆ ಫಸ್ಟ್ ಟೈಮ್ ಮಾಡುವಾಗ ಯಾರಿಗೂ ಐಡಿಯಾ ಬರೋದಿಲ್ಲ. ಯಾಕಂದ್ರೆ ಇದ್ರ ಒಳಗೆ 2 ಜನ ಇರ್ತಾರೆ. ಅವ್ರ ಹೆಸರು ಒಬ್ರು ಓಂ ಪ್ರಕಾಶ್ ಅಂತ, ಮತ್ತೆ ಓಂ ಪ್ರಶಾಂತ್ ಅಂತ, ಇನ್ನೊಬ್ರು ಸಂಪತ್ ಅಂತ ಇದ್ರು ಮೊದ್ಲು. ಈಗ ಬೇರೆ ಜನ ಇದ್ದಾರೆ. ಬಟ್ ಅವರಿಂದನೇ ಈ ಹುಲಿ ಇಷ್ಟು ಮಟ್ಟಕ್ಕೆ ಹೋಗಿದೆ. ಯಾಕಂದ್ರೆ ನಂಬ್ಲಿಕ್ಕಿಲ್ಲ, ನಾವು ಮಹಾರಾಷ್ಟ್ರ, ಗುಜರಾತ್, ಮತ್ತೆ ಒಡಿಸ್ಸಾ ಅಂತ ಆದಷ್ಟು ನಾವು ಹೊರಗೆ ತಿರುಗಿದ್ದೆ ಜಾಸ್ತಿ, ಕೇರಳ ರಾಜ್ಯ ಆ ರೀತಿ ಎಲ್ಲ. ಇದು ತುಂಬಾ ಪ್ರಸಿದ್ಧಿ ಪಡೆದಿದೆ ಈ ಹುಲಿ. ಓಕೆ, ಎಷ್ಟು ಜನ ಬೇಕಾಗ್ತದೆ ಸರ್ ಇದನ್ನ ರೆಡಿ ಮಾಡ್ಲಿಕ್ಕೆ ನಿಮ್ ಜೊತೆಗೆ? ಕಡಿಮೆ ಅಂದ್ರೂ 10 ಜನ ಆದ್ರೂ ಬೇಕೆ. ಯಾಕಂದ್ರೆ ನನ್ನ ಟೀಮಲ್ಲಿ ಎಲ್ರು ಬರ್ತಾರೆ ಕೆಲಸ ಮಾಡುವಾಗ. ಅದೊಂದು ಖುಷಿ ನನಗೆ. ಏನಾದ್ರು ಹೇಳಿದ್ರೆ ಅವ್ರು ಬರ್ತಾರೆ. ಅವ್ರು ಎಷ್ಟೇ ಕೆಲಸ ಇದ್ರು ಅವರ ಕೆಲಸ ಬಿಟ್ಟು ನನ್ನ ಜೊತೆ ಇರ್ತಾರೆ. ಅದರಲ್ಲಿ ನನ್ನದು ಫ್ರೆಂಡ್ ಒಬ್ರು ಇದ್ದಾರೆ, ದೀಪಕ್ ಅಂತ, ಯಾವಾಗ್ಲೂ ನನ್ನ ಜೊತೆನೇ ಇರ್ತಾರೆ. ಮತ್ತೆ ಅವರು ಏನಾದ್ರು ಪ್ಲಾನ್ ನಮ್ಗೆ ಕೆಲವೊಂದು ಗೊತ್ತಿರೋದಿಲ್ಲ. ಈಗ ನಾನು ಆರ್ಟಿಸ್ಟ್ ಆಗಿರ್ಬೋದು, ಬಟ್ ಎಲ್ಲವನ್ನು ನಾನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ. ಸೊ ಆ ರೀತಿ ನನ್ನ ಫ್ರೆಂಡ್ಸನ್ನೆಲ್ಲ ಸೇರಿಸ್ಕೊಂಡೇ ನಾನು ಮಾಡೋದು. ಇದೇ ಹುಲಿ ಕಳೆದ ಬಾರಿ ನಾವು ಪರ್ಯಾಯ ಉತ್ಸವದಲ್ಲಿ ನಾವು ನೋಡಿರ್ತೇವೆ. ಸೊ ಇದೇ ಅಲ್ವಾ ಅಲ್ಲಿ ಇದು ಅದೇ ಪರ್ಯಾಯದಲ್ಲಿ ನಾವೊಂದು ಮಾಡ್ಬೇಕಂತ, ಜನರಿಗೆ ತೋರಿಸ್ಬೇಕಂತಾನೆ ಇದು ಮಾಡಿದ್ದು. ಯಾಕಂದ್ರೆ ಇದು ನಿಜವಾಗಿ ಹುಲಿ ಇಷ್ಟೇ ಸೈಜ್ ಇರುತ್ತೆ, ಸಣ್ಣ ಸೈಜ್. ಬಟ್ ಜನರಿಗೆ ಅದು ಈಗ ಪ್ರೊಸೆಷನ್ ಅಲ್ಲಿ ಹೋಗುವಾಗ ತುಂಬಾ ಕ್ರೌಡ್ ಇರುತ್ತೆ.
ಸೊ ಅದಕ್ಕೋಸ್ಕರ ನಾವು ಇದನ್ನು ದೈತ್ಯಾಕಾರದಲ್ಲಿ ಮಾಡಿದೆ. ಮತ್ತೆ ಇದಕ್ಕೆ ಹೆಸರು ಇಟ್ಟಿದ್ದೇವೆ ನಾವು. ಇದಕ್ಕೆ ಗರ್ವದ ಪಿಲಿ ಅಂತ ಹೆಸರು ಕೊಟ್ಟಿದ್ದೇವೆ. ನಮ್ಗೆ ಕಾಲ್ ಬರೋದು ಕೂಡ ಯಾರಾದ್ರೂ ಫೋನ್ ಮಾಡಿದ್ರೆ ನಿಮ್ದು ಗರ್ವದ್ದು ಪಿಲಿ ಉಂಡಾ ಅಂತ ಫೋನ್ ಮಾಡ್ತಾರೆ. ಅದು ಕೇಳುವಾಗ ತುಂಬಾ ಖುಷಿ ಆಗ್ತದೆ. ನನ್ನ ಹೆಸರು ನಿಖಿಲ್ ಅಂತ. ಸ್ಮಾರ್ಟ್ ಆರ್ಟ್ ಟೀಮಿನ ಒಂದು ಮೆಂಬರ್ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಪ್ರತಿ ವರ್ಷ ಒಂದೊಂದು ರೀತಿಯ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಬಂದಿದ್ದಾರೆ ಟೀಮ್ನವರು. ನಮ್ಮ ಮೇನ್ ಆರ್ಟಿಸ್ಟ್ ಅಜಯ್ ಈಗಲೇ ಹೇಳಿದ ಹಾಗೆ ಈ ಹುಲಿ ರೆಡಿ ಮಾಡಿ ಆಗಿದೆ. ರೆಡಿ ಮಾಡಿ ಅದನ್ನು ಹೊರಗಡೆ ತಗೊಂಡು ಹೋಗುವಾಗ ಇದಕ್ಕೊಂದು ಹೆಸರು ಬೇಕಂತ ಎನಿಸಿತು. ಹೆಸರು ಏನಿಡುವ ಅಂತ ಹೇಳಿದಾಗ ಇದರ ಮುಖ ನೋಡುವಾಗ ತುಂಬ ಒಂದು ಸಿಟ್ಟಿನಲ್ಲಿರುವ ಹುಲಿಯ ಥರ ಉಂಟು. ಅದಕ್ಕೆ ತುಳುವಿನಲ್ಲಿ ಗರ್ವದ ಪಿಲಿ ಅಂತ ಹೆಸರಿಟ್ಟು ತುಂಬ ಫೇಮಸ್ ಆಯಿತು ಆ ಹೆಸರು. ಈಗ ಕೂಡ ನಮ್ಮ ಹತ್ರ ಕೇಳುವಾಗ, ಫೋನ್ ಮಾಡಿ ಕೇಳುವಾಗ ಗರ್ವದ ಪಿಲಿತ ಟೀಮ್ ದಗ್ಲತ್ತ ಅಂತ ಕೇಳ್ತಾರೆ. ಹಾಗೆ ಆ ಹೆಸರು ಕೂಡ ಕೇಳುವಾಗ ಖುಷಿ ಆಗ್ತದೆ. ಆ ಹುಲಿಗೂ ಆ ಹೆಸರಿಗೂ ತುಂಬ ಮ್ಯಾಚ್ ಆಗಿದೆ ಅಂತ ಎನಿಸ್ತದೆ. ಒಂದು 20 ರಿಂದ 30 ಜನ ಇದ್ದಾರೆ ನಮ್ಮ ಟೀಮ್ ಜೊತೆ. ಒಂದು ಇಷ್ಟು ಜನ ರೆಗ್ಯುಲರ್ ಆಗಿ ಇರುವವರು. ಎಲ್ಲರೂ ಕೂಡ ತುಂಬ ಕಷ್ಟಪಡ್ತಾರೆ. ಅವರವರ ಐಡಿಯಾಸ್, ಈಗ ಅಜಯ್ ಏನಾದರೂ ಒಂದು ಪ್ಲ್ಯಾನ್ ಹೇಳಿದಾದರೆ ಅದು ಎಕ್ಸಿಕ್ಯೂಟ್ ಆಗಲಿಕ್ಕೆ ಟೀಮ್ನ ಎಲ್ಲ ಮೆಂಬರ್ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಅದು ಬೇಡ, ಇದು ಬೇಡ, ಇದು ಜಾಸ್ತಿ ಮಾಡುವ, ಇದು ಕಡಿಮೆ ಮಾಡುವ ಅಂಥದ್ದೇನಾದರೂ ಹೇಳೋದಾದರೆ ನಮ್ಮ ದೀಪಕ್ ಕೂಡ ಇದ್ದಾರೆ. ಅವರು ಕೂಡ ಅಜಯ್ಗೆ ತುಂಬ ಸಪೋರ್ಟಿವ್ ಮಾಡ್ತಿರ್ತಾರೆ. ದಿನ ಅವ್ರ ಜೊತೆ ಇರ್ತಾರೆ. ಅವರ ಐಡಿಯಾಸ್ಗೆಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾ ಬರ್ತಿರ್ತಾರೆ. ನಮಗೆ ಇಷ್ಟು ದೊಡ್ಡ ಹುಲಿ ಹೇಗೆ ತಗೊಂಡು ಹೋಗುದು? ಈಗ ನಮಗೆ ಪ್ರೋಗ್ರಾಮ್ ಎಲ್ಲ ಸುಮಾರು ಬ್ಯಾಂಗ್ಳೂರು, ಮೈಸೂರು, ಕೇರಳಕ್ಕೆ ಜಾಸ್ತಿ ಬರ್ತದೆ. ಮತ್ತೆ ಔಟ್ ಆಫ್ ಸ್ಟೇಟ್ ಅಂದರೆ ಗುಜರಾತ್, ಈಗ ಆಲ್ರೆಡಿ ಗುಜರಾತ್ಗೆ ಬುಕ್ಕಿಂಗ್ ಉಂಟು. ಮತ್ತೆ ಒಡಿಸ್ಸಾ ಒಂದು ಪ್ರತಿ ವರ್ಷ ಹೋಗುವ ಪ್ರೋಗ್ರಾಮ್ ಇದೆ, ನಾವು ಹೋಗೋದು. ಅಲ್ಲಿಗೆಲ್ಲ ನಮಗೆ ಇದನ್ನು ತಗೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ. ಲಾಸ್ಟ್ ಟೈಮ್ ಒಡಿಸ್ಸಾಗೆ ತಗೊಂಡೋಗ್ಲಿಲ್ಲ. ಆದರೆ ಇಲ್ಲಿ ಕೇರಳ, ಬ್ಯಾಂಗ್ಳೂರು, ಮೈಸೂರು ಆ ಕಡೆ ಎಲ್ಲ ಹೋಗುವಾಗ ಇವರದ್ದು ಒಂದು ಗಾಡಿ ಇದೆ, ಅದರಲ್ಲಿ ತಗೊಂಡೋಗ್ತೇವೆ. ಈ ಸೀಸನ್ ಮಳೆಗಾಲ ಆಗಿರೋದ್ರಿಂದ ಇದನ್ನು ತಗೊಂಡೋಗ್ಲಿಕ್ಕೆ ಕಷ್ಟ ಉಂಟು. ತಗೊಂಡೋಗ್ಲಿಕ್ಕೆ ಅಂದರೆ ಇದನ್ನು ಕವರ್ ಮಾಡಲಿಕ್ಕೆ ಹೋದರೆ ಫುಲ್ಲು ಇದು ಕವರ್ ಆಗಬೇಕಾದ್ರೆ ತುಂಬ ದೊಡ್ಡ ಗಾಡಿ ಬೇಕಾಗ್ತದೆ. ನಮ್ಮದು ಒಂದು ಎವರೇಜ್ ಸೈಜ್ ಇದು ಗಾಡಿ ಇದೆ. ಆ ಗಾಡಿಯಲ್ಲಿ ಇದನ್ನು ಕವರ್ ಮಾಡಿ ತಗೊಂಡು ಹೋಗೋದು ತುಂಬ ಚಾಲೆಂಜಿಂಗ್ ಆಗಿರ್ತದೆ. ಒಂದು ವೇಳೆ ಎಲ್ಲಿಯಾದರೂ ಮಿಡ್ಲಲ್ಲಿ ಮಳೆ ಎಲ್ಲ ಬಂದು ಡಿಸ್ಟರ್ಬ್ ಆದರೆ ಎಲ್ಲ ಇನ್ನೊಂದು ಗಾಡಿಯಿಂದ ಹಿಂದೆ ಬರ್ತಿರುವವರು ಇಳಿದು ಅದಕ್ಕೆ ಏನೆಲ್ಲ ಪ್ರೊಟೆಕ್ಷನ್ ಮಾಡಬೇಕು ಅದನ್ನೆಲ್ಲ ಮಾಡಿ ಅಲ್ಲಿ ಹೋಗುವ ಟೈಮನ್ನು ಮ್ಯಾಚ್ ಮಾಡ್ಕೊಂಡು ಹೋಗಬೇಕು. ಕೆಲಸ ಕೂಡ ಅಷ್ಟೇ ಚಾಲೆಂಜಿಂಗ್ ಆಗಿ ಉಂಟು. ನಾವೀಗ ಈ ಟ್ಯಾಬ್ಲೋಗಳನ್ನ ನೋಡುವಾಗ ನಾವು ಹೇಳ್ತೀವಿ ವಾವ್ ಸೂಪರ್ ಆಗಿದೆ, ಸೊ ಇದನ್ನ ಮಾಡಿದವ್ರು ಯಾರಪ್ಪ ಅಂತ ನಾವು ಹೇಳ್ತೇವೆ. ಬಟ್ ಈ ಮಾಡುವ ಹಿಂದಿನ ಶ್ರಮ ಉಂಟಲ್ಲ ಅದು ನಿಮ್ಗೆ ಮಾತ್ರ ಗೊತ್ತಿರ್ತದೆ. ಸೊ ಇದನ್ನ ರೆಡಿ ಮಾಡಲಿಕ್ಕೆ ಎಷ್ಟು ಕಷ್ಟ ಇರ್ತದೆ, ನಿಮಗೆ ಎಷ್ಟು ಎಫರ್ಟ್ ಹಾಕ್ತೀರಿ, ಎಷ್ಟು ದಿನಗಳನ್ನ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ಇದಕ್ಕೋಸ್ಕರ ಅಂತ? ಮೊದಲಿಗೆ ನಾವು ಏನು ಮಾಡಿದ್ರು ಪ್ಲಾನ್ ಮಾಡ್ಕೊಳ್ತೇವೆ. ಅಂದ್ರೆ ಒಂದು ಸ್ಕೆಚ್ ಮಾಡ್ಕೊಳ್ತೇವೆ, ಈ ರೀತಿ ಒಂದು ಪ್ಲಾನ್ ಮಾಡಿದ್ದೇವೆ. ಮತ್ತೆ ನಮ್ಮ ತಂಡದ ಜೊತೆ ಮಾತಾಡ್ತೇವೆ, ಈ ತರ ಒಂದು ಪ್ಲಾನ್ ಉಂಟು, ಮತ್ತೆ ಅವರು ಓಕೆ ಮಾಡಿದ್ರೆ ಮಾತ್ರ ನಾವು ಇದಕ್ಕೆ ತಯಾರಿ ಮಾಡ್ತೇವೆ. ಸೊ ಕಡಿಮೆ ಅಂದ್ರೆ ಒಂದು 2-3 ತಿಂಗಳು ಖಂಡಿತ ಬೇಕು. ಇಂಥದ್ದು ವೇಷ ಎಲ್ಲ ಮಾಡ್ಲಿಕ್ಕೆ ಒಂದು 2-3 ತಿಂಗಳು ಬೇಕು. 2-3 ತಿಂಗಳು. ಹಾಗೆ ಬೇರೆ ಯಾವ ರೀತಿಯ ಟ್ಯಾಬ್ಲೋಗಳನ್ನೆಲ್ಲ ನೀವು ರೆಡಿ ಮಾಡಿದ್ದೀರಿ ಇಷ್ಟರವರೆಗೆ? ಒಂದು ಇದೇ ರೀತಿ ಒಂದು ನಾವು ಮಂಗಳೂರಲ್ಲಿ ಮಾಡಿದ್ದೇವೆ. ಅದು ಬೇರೆ ಟೀಮ್ ಜೊತೆ ನಾನು ಮಾಡಿದ್ದು. ಒಂದು ದೊಡ್ಡ ಎಲಿಫೆಂಟ್ ಮಾಡಿದ್ವಿ, ಅದು ಕೂಡ ತುಂಬಾ ಮೂಮೆಂಟ್, ಅಂದ್ರೆ ಸೊಂಡ್ಲೆಲ್ಲ ಮೇಲ್ಗಡೆ. ಅದೇ ಕಾನ್ಸೆಪ್ಟ್ ಅನ್ನು ನಾವು ಈ ವರ್ಷ ನಾವು ನಮ್ಮ ಟೀಮಲ್ಲಿ ಮಾಡಿದ್ದೇವೆ. ಅದು ಹೇಗಿತ್ತಂದ್ರೆ ಅದು ಟ್ಯಾಬ್ಲೋ ಆಕ್ಚುಲಿ ನಾವು ಮಾಡಿದ್ದು ಈ ವರ್ಷದ್ದು ಹೊಸದದು. ಈಗ ಒಂದು ಆನೆ ಮಾಡಿದ್ದೇವೆ, ನಾಡಿದ್ದು ಗಣೇಶ ಚತುರ್ಥಿಗೆ ನಾವು ಅದನ್ನು ಉಡುಪಿಯಲ್ಲಿ ಎಲ್ರಿಗೂ ತೋರಿಸ್ತಾ ಹೋಗ್ತೇವೆ. ಅದರಲ್ಲಿ 2 ಇರ್ತಾರೆ. ಅದು ಹೇಗಿದೆ ಅಂದ್ರೆ ಎಲ್ಲ ಮೂಮೆಂಟ್ ಆಗುತ್ತೆ, ಕಣ್ಣು ಮತ್ತೆ ಅದ್ರದ್ದು ಸೊಂಡ್ಲಿ ಆಗ್ಲಿ ಮತ್ತೆ ಸೊಂಡಿಲಲ್ಲಿ ನೀರು ಬರೋದು ಎಲ್ಲ ಮಾಡಿದ್ದೇವೆ. ಜನರಿಗೆ ಒಂದು ಮನೋರಂಜನೆಗೋಸ್ಕರ ಮಾಡ್ತೇವೆ.
ಯಾಕಂದ್ರೆ ಪ್ರತಿ ವರ್ಷ ನಾವು ಏನಾದ್ರೂ ಹೊಸತೇ ಮಾಡ್ತೇವೆ. ಓಕೆ, ಜನರು ಏನೋ ಒಂದು ಹೊಸತನವನ್ನ ಕೇಳ್ತಾರೆ. ಸೊ ಈ ಬಾರಿ ಈಗ ನೀವೇನೋ ಒಂದು ಟ್ಯಾಬ್ಲೋ ಮಾಡಿರ್ತೀರಿ, ನೆಕ್ಸ್ಟ್ ಇಯರ್ ಇವರು ಅಜಯ್ ಅವರ ಟೀಮಿಂದ ಬೇರೆ ಯಾವ ಟ್ಯಾಬ್ಲೋ ಬರ್ತದಪ್ಪ ಅಂದ್ರೆ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಸೊ ನೀವು ಉಡುಪಿ ಬಿಟ್ಟು ಬೇರೆ ಊರುಗಳಿಗೆಲ್ಲ ನೀವು ಹೋಗಿರ್ತೀರಿ. ಸೊ ಅಲ್ಲಿಯ ಜನರ ರೆಸ್ಪಾನ್ಸ್ ಯಾವ ರೀತಿಯಲ್ಲಿ ಉಂಟು ಅಂತೇಳಿ ಉಡುಪಿಯವರಿಗೆ ಹೆಚ್ಚಿನ ಜನರಿಗೆ ಗೊತ್ತುಂಟು ಅಜಯ್ ಅವರು ಮಾಡಿರುವಂತದ್ದಂತ. ಸೊ ಅಲ್ಲಿ ಜನರಿಗೆ ರೀಚ್ ಮಾಡ್ಬೇಕಲ್ಲ, ಸೊ ಅದು ಎಷ್ಟು ಕಷ್ಟ ಉಂಟು ನಿಮಗೆ? ನಮ್ದು ಅಂದ್ರೆ ಚಾನಲ್ ಅಲ್ಲಿ, ನಮ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತೇವೆ. ಅಂದ್ರೆ ಯೂಟ್ಯೂಬ್ ಚಾನಲ್ ಹಾಕಿದ್ಮೇಲೆ ನಮ್ಗೆ ತುಂಬಾ ಕಾಲ್ ಬರ್ತದೆ. ಕಡಿಮೆ ಅಂದ್ರೆ ಡೈಲಿ ಒಂದು 4 ಕಾಲ್ ಬಂದೇ ಬರುತ್ತೆ. ಅದರಲ್ಲಿ ಜಾಸ್ತಿ ಬಂದಿದೆ ನಮ್ಗೆ ಒಡಿಶಾದು ಕಾಲ್. ಯಾಕಂದ್ರೆ ಅಲ್ಲಿದ್ದು ನಮ್ ಲಾಸ್ಟ್ ಟೈಮ್ ಒಂದು ಪ್ರೋಗ್ರಾಮ್ಗೆ ಬುಕ್ ಮಾಡಿದ್ರು. ಅಲ್ಲಿ ಹೋಗುವಾಗ ತನಕ ನಮ್ಗೆ ಹೆದರಿಕೆ ಇತ್ತು. ಅಂದ್ರೆ ಬೇರೆ ರಾಜ್ಯ ಹೇಗಿರ್ತಾರೆ ಜನ, ಮತ್ತೆ ನಮ್ಗೆ ಅಮೌಂಟ್ ಬರ್ಬೋದು ಆ ರೀತಿ ಒಂದು ಭಾವನೆ ಇತ್ತು. ಅಲ್ಲಿ ಹೋದ್ಮೇಲೆ ನಮ್ಗೆ ಹೇಗಿತ್ತಂದ್ರೆ ನಮ್ಮ ಊರ್ ತರನೇ ಅವರು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಯಾಕಂದ್ರೆ ಪ್ರತಿ ವಿಷಯದಲ್ಲಿ ಕೂಡ ನಮ್ಗೆ ಬರ್ಲಿಕ್ಕೆ ಮನಸ್ಸಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ನಾವು ಒಂದು 2 ಪ್ರೋಗ್ರಾಮ್ ಒಡಿಶಾದಲ್ಲಿ ನಿಜವಾಗಿ ಹೋದದ್ದು, ಒಂದು ಪ್ರೋಗ್ರಾಮ್ ಮಾಡ್ಲಿಕ್ಕೆ. ಅಲ್ಲಿ ನಮ್ಗೆ 2 ಪ್ರೋಗ್ರಾಮ್ ಸಿಕ್ಕಿತ್ತು. ಈ ವರ್ಷ ಕೂಡ ನಮ್ಗೆ ಅವ್ರು ಬುಕ್ ಮಾಡಿದ್ದಾರೆ. ಯಾಕಂದ್ರೆ ನಮ್ದು ಆ ವೇಷ ನೋಡಿ ಅವರು ಹೇಳ್ತಾರೆ, ನೀವು ವೇಷ ಮತ್ತೆ ಇದ್ ಮಾಡಿ ನಮ್ಗೆ ಟಿಕೆಟ್ ಒಂದು ಬುಕ್ ಮಾಡಿ, ಯಾಕಂದ್ರೆ ಸಿಗುದಿಲ್ಲ ಟಿಕೆಟ್. ಅದಕ್ಕೋಸ್ಕರ ಟಿಕೆಟ್ ಬುಕ್ ಮೊದ್ಲು ಮಾಡ್ತಾರೆ, ವೇಷ ಮತ್ತೆ ನೋಡ್ತಾರೆ ಅವರು. ಆ ರೀತಿ ನಂಬಿಕೆ ಇದೆ ನಮ್ ಜೊತೆ. ಹಾಗೆ ರವಿ ಕಟಪಾಡಿ ಅವರು ಪ್ರತಿ ವರ್ಷ ವೇಷವನ್ನ ಹಾಕ್ತಾ ಇದ್ರು. ಸೊ ಅವರಿಗೆ ಅವ್ರು ಏನ್ ಟ್ಯಾಬ್ಲೋ ಹಾಕ್ತಾ ಇದ್ರಲ್ಲ ಅದನ್ನ ರೆಡಿ ಮಾಡೋದು ನೀವೇ. ಸೊ ಇದರ ಬಗ್ಗೆ ನೀವು ಖಂಡಿತವಾಗ್ಲೂ ಮಾತಾಡ್ಲೇಬೇಕು ಇವತ್ತು. ನೋಡಿ, ರವಿ ಕಟಪಾಡಿ ಎಲ್ರಿಗೂ ಗೊತ್ತು, ನಾನು ಹೇಳ್ಬೇಕಂತಿಲ್ಲ. ಯಾಕಂದ್ರೆ ಅವರು ಒಂದು ಉಡುಪಿಯಲ್ಲಿ ಹೊಸ ತರದ ವೇಷವನ್ನು ಮಾಡಿದವರು. ಅಂದ್ರೆ ಮೊದ್ಲೆಲ್ಲ ವೇಷ ಹೇಗಿತ್ತಂದ್ರೆ ನಾರ್ಮಲ್ ಆಗಿ ಒಂದು ಬಣ್ಣ ಹಚ್ಕೊಂಡು ಮುಖಕ್ಕೆ ಒಂದು ಡೋಲು ಬಡ್ಕೊಂಡು ಹೋಗ್ತಿದ್ವಿ. ಆದ್ರೆ ರವಿ ಅಣ್ಣ ಏನ್ ಮಾಡಿದ್ದಾರೆ ಅಂದ್ರೆ ವೇಷದ ಜೊತೆ ಒಂದು ಬಡ ಮಕ್ಕಳಿಗೆ ಒಂದು ದಾನ ಮಾಡಿದ್ದಾರೆ. ಆ ಬಂದ ಅಮೌಂಟ್ ಅನ್ನು ಅವರಿಗೆ ದಾನ ಮಾಡಿದ್ದಾರೆ. ಅದು ಇಷ್ಟರವರೆಗೆ ಯಾರು ಆ ಪ್ಲಾನ್ ಮಾಡಲಿಲ್ಲ. ಸೊ ಅದೊಂದು ನಮ್ಗೆ ತುಂಬಾ ಖುಷಿಯಾಗಿದೆ. ಮತ್ತೆ ರವಿ ಅಣ್ಣನದ್ದು ವೇಷ ನಾನೊಂದು 5 ವರ್ಷದಿಂದ ನಾನು ಮಾಡ್ತಿದ್ದೇನೆ. ಅದಕ್ಕಿಂತ ಮುಂಚೆ ಬೇರೆ ಕಲಾವಿದರು ಮಾಡ್ತಿದ್ರು, ಇವಾಗ ನಾನು ಮಾಡ್ತಿದ್ದೇನೆ. ನಾವು ಮಾಡ್ತಿದ್ದೇವೆ. ಈಗ ಅಷ್ಟಮಿ ಬಂತು ಅನ್ನುವಾಗ ನೀವು ಎಷ್ಟು ದಿನಗಳ ಹಿಂದೆ ನೀವು ಇದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅಂತ? ತುಂಬಾ ಬ್ಯುಸಿ ಆಗಿರ್ತೀರಾ ಅಷ್ಟಮಿ ಹತ್ತತ್ರ ಬರುವಾಗ. ನೋಡಿ, ರವಿ ಕಟಪಾಡಿಯದ್ದು ನಾವೊಂದು ಕಡಿಮೆ ಅಂದ್ರು ಲಾಸ್ಟ್ ಇಯರ್ ಒಂದು ವೇಷ ಮಾಡಿದ್ವಿ. ಅದೊಂದು 4 ತಿಂಗಳು ತಗೊಂಡಿದ್ದೇವೆ. ಯಾಕಂದ್ರೆ ಅದರದ್ದು ಕಷ್ಟ ಅಂದ್ರೆ ನಮ್ಗೆ ತುಂಬಾ ಕಷ್ಟ ಆಗಿದೆ. ಅದು ಎಲ್ಲಿ ತನಕ ಅಂದ್ರೆ ನಮ್ಗೆ ಅದರ ಕಲರ್ ಆಗ್ಲಿ ಮತ್ತೆ ಅದರ ಮೆಟೀರಿಯಲ್ ಆಗ್ಲಿ ಎಲ್ಲಿ ಸಿಗ್ಲಿಲ್ಲ. ನಾವು ಕೆಲವೊಂದು ಕಲರ್ ನಾವು ಅಮೆರಿಕದಿಂದ ತರಿಸಿದ್ದುಂಟು. ಅಂದ್ರೆ ಆ ಮೆಟೀರಿಯಲ್ ಹೇಗಿತ್ತು ಅಂದ್ರೆ ಅದು ರಬ್ಬರ್ ಮೆಟೀರಿಯಲ್, ಅದಕ್ಕೆ ಯಾವುದು ಬಣ್ಣ ಹಿಡಿಯುವುದಿಲ್ಲ. ಸೊ ನಾವು ಅದಕ್ಕೋಸ್ಕರನೇ ಅಮೆರಿಕದಿಂದ ತಂದದ್ದು ಉಂಟು. ಬಟ್ ಅದರ ವೆಚ್ಚನೂ ಜಾಸ್ತಿ. ಒಂದು 2 ವರ್ಷ ಹಿಂದೆ ಒಂದು ವೇಷ ಮಾಡಿದ್ವಿ. 4 ತಿಂಗಳು ಅದರದ್ದು ಕೆಲಸ ಆಗಿದೆ. ಮೊದಲು ನಾವು ಮಣ್ಣಲ್ಲಿ ಮಾಡ್ತೇವೆ. ಈಗ ಒಂದು ಅವ್ರ ಫೋಟೋ ನಮಗೆ ಕೊಡ್ತಾರೆ ರವಿ ಅಣ್ಣ, ಅದನ್ನು ನಾವು ಮಣ್ಣಲ್ಲಿ ತಯಾರು ಮಾಡ್ತೇವೆ. ಯಾವುದೇ ಒಂದು ವಸ್ತುವನ್ನು ಮಾಡಬೇಕಾದ್ರೆ ಮಣ್ಣಲ್ಲಿ ಮಾಡಲೇಬೇಕು, ಮಣ್ಣಿಂದಲೇ ಅಲ್ಲ. ಸೊ ಮಣ್ಣಿಂದ ಮಾಡಿದ ಮೇಲೆ ಅದನ್ನು ಫೈಬರಿಗೆ ಕನ್ವರ್ಟ್ ಮಾಡ್ತೇವೆ. ಫೈಬರಿಂದ ರಬ್ಬರ್ ಇದ್ದು ನಾವು ತೆಗೆದಿದ್ದೇವೆ. ಆ ವೇಷ ಅಂತೂ ಅದ್ಭುತವಾಗಿ ಬಂದಿತ್ತು. ಅದಕ್ಕೆ ಕಡಿಮೆ ಅಂದ್ರೆ ಒಂದು 3 ಲಕ್ಷ ಖರ್ಚಾಗಿದೆ ಆ ವೇಷಕ್ಕೆ. ಅದೇ ಒಂದು ದೊಡ್ಡ ವೇಷ ಅಂತ ನಾನು ಹೇಳ್ಬೋದು. ಅದಕ್ಕೆ ಅದರ ನಂತರ ಮಾಡಿದ್ದೆಲ್ಲ ಮಾಮೂಲಿ ವೇಷ, ಬಟ್ ಅದಕ್ಕೂ ಖರ್ಚು ಮಾಡಿದ್ದಾರೆ. ಆದ್ರೆ ಆ ವೇಷ ತುಂಬಾ ಅದ್ಭುತವಾಗಿ ಬಂದಿತ್ತು. ಈಗ ನಿಮ್ಗೆ ಇಷ್ಟು ಖರ್ಚಾಗ್ತದೆ ಅಂತ ಹೇಳಿದ್ರೆ, ಈಗ ಒಂದು ವೇಷಕ್ಕೆ ಅಂದ್ರೆ ಸಾಮಾನ್ಯವಾಗಿ ದೊಡ್ಡ ವೇಷ ಅಂತ ಹೇಳಿದ್ರೆ 3 ಲಕ್ಷ ಅಂತ ಹೇಳಿದ್ರೆ, ಸೊ ನಿಮಗೆ ಯಾರಾದ್ರೂ ಹೆಲ್ಪ್ ಮಾಡ್ತಾರಾ ಈ ಸಂದರ್ಭದಲ್ಲಿ, ಹೇಗೆ? ನೋಡಿ, ರವಿ ಕಟಪಾಡಿದ್ದು ವೇಷವನ್ನು ನಾವು ಫ್ರೀ ಆಗಿ ಮಾಡ್ತಿದ್ದೇವೆ. ಯಾಕಂದ್ರೆ ಅವರೊಂದು ಮಕ್ಕಳಿಗೆ ದಾನ ಮಾಡುವುದು ಉದ್ದೇಶದಿಂದ ಮಾಡಿದ್ದಾರೆ. ಸೊ ನಮ್ಮ ತಂಡ ಕೂಡ ಆ ರೀತಿಯ ಒಂದು ಆಲೋಚನೆ. ಯಾಕಂದ್ರೆ ನಾವೊಂದು ಒಟ್ಟು ಸೇರಿ ಮಾಡುವ, ಅವರು ಅಮೌಂಟ್ ಕೊಡ್ತಾರೆ, ಎಲ್ಲ ಮೆಟೀರಿಯಲ್ ಅಮೌಂಟ್ ಅವ್ರು ಕೊಡ್ತಾರೆ. ನಮ್ಮದು ಕೆಲಸದ್ದು ನಾವು ಯಾವುದು ಅಮೌಂಟ್ ತಗೊಳ್ಳಿಲ್ಲ. ಸೊ ಅದನ್ನು ನಾವು ಫ್ರೀ ಆಗೇ ಮಾಡಿದ್ದೇವೆ. ಈಗ ನಾವು ಮೊದಲಿನ ದಿನಕ್ಕೆ ಕಂಪೇರ್ ಮಾಡಿದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಈ ಟ್ಯಾಬ್ಲೋಗೆ ಮಹತ್ವ ಎಷ್ಟಿದೆ ಅನ್ನುವಂಥದ್ದು, ಜನರು ಹೇಗೆ ಇದನ್ನ ಸ್ವೀಕರಿಸ್ತಾರೆ, ಏನ್ ಹೇಳ್ತಾರೆ ಇದನ್ನೆಲ್ಲ ನೋಡಿದಾಗ ಅಂತ? ಈಗ ಮೊದಲನೇ ದಿನದಲ್ಲಿ ಅಷ್ಟೊಂದು ಇರಲಿಲ್ಲ ಟ್ಯಾಬ್ಲೋ ಎಲ್ಲ. ಇವಾಗ ಏನಾಗಿದೆ, ಡೆವಲಪ್ ಆಗಿದೆ, ತುಂಬಾ ಡೆವಲಪ್ ಆಗಿದೆ. ಮೊಬೈಲ್ ಬಂದ ಮೇಲೆ ತುಂಬಾ ಡೆವಲಪ್ ಆಗಿದೆ. ಮತ್ತೆ ಪ್ರತಿಯೊಂದು ಕಾಂಪಿಟೇಷನ್ ಆಗಿದೆ. ಉಡುಪಿಯಲ್ಲಿ ಅಂತೂ ತುಂಬಾ ಕಾಂಪಿಟೇಷನ್ ಇದೆ. ಅಂದ್ರೆ ಒಬ್ರಿಗಿಂತ ಒಬ್ರು ಮಿಗಿಲಾದ ಆರ್ಟಿಸ್ಟ್ಗಳೇ ಇದ್ದಾರೆ. ಅದೊಂದು ಖುಷಿ ನನಗೆ. ಯಾರನ್ನು ನಾವು ಇದು ಮಾಡುದಿಲ್ಲ, ನಾನೇ ದೊಡ್ಡ ಕಲಾವಿದ ಅಂತ ನಾವು ಯಾವತ್ತೂ ಹೇಳುದಿಲ್ಲ. ಯಾಕಂದ್ರೆ ನಮ್ಮಂತ ಇನ್ನೂ ದೊಡ್ಡ ಕಲಾವಿದರು ಹುಟ್ಟುವರಿದ್ದಾರೆ. ಹಾಗೆ ನೀವು ಸಾಮಾನ್ಯವಾಗಿ ಊರಲ್ಲಿ ಇರೋದಕ್ಕಿಂತ ಜಾಸ್ತಿಯಾಗಿ ಔಟ್ಸೈಡ್ ಇರೋದು ಅತಿಯಾಗಿ ಹೆಚ್ಚು ಅನಿಸ್ತದೆ, ಖಂಡಿತವಾಗ್ಲೂ ಹೇಳ್ತೀರಾ? ನನ್ನ ಊರಲ್ಲಿ ಪರಿಚಯ ಕಡಿಮೆ ನಂದು. ನಾನಂದ್ರೆ ಬೆಳೆದದ್ದೇ ನಾನು ಆಕ್ಚುಲಿ ಕಾಲೇಜ್ ಎಲ್ಲ ಮಂಗಳೂರಲ್ಲೇ ಮಾಡಿದ್ದು. ಕಾಲೇಜ್ ಆಗಲಿ ನಾನು ಸ್ಕೂಲಲ್ಲಿ ಟೀಚ್ ಮಾಡಿದ್ದೆಲ್ಲ ಮಂಗಳೂರಲ್ಲಿ. ಸೊ ನಂದು ಇಲ್ಲಿ ಪರಿಚಯ ಕಡಿಮೆ. ಮತ್ತೆ ನಮ್ದು ವೇಷ ಕೂಡ ಹಾಗೆ, ಆದಷ್ಟು ಹೊರ ರಾಜ್ಯಕ್ಕೆ ಹೋಗುದು. ಕೇರಳದಲ್ಲಿ ತುಂಬಾ ಕಾರ್ಯಕ್ರಮ ಮಾಡಿದ್ದೇವೆ. ಕಡಿಮೆ ಅಂದ್ರೆ ಕೇರಳದಲ್ಲಿ ಒಂದು 60-70 ಕಾರ್ಯಕ್ರಮ ಕೊಟ್ಟಿದ್ದೇವೆ.
ಮತ್ತೆ ಈಗ ನಮಗೆ ನೆಕ್ಸ್ಟ್ ವೀಕಲ್ಲಿ ನಾವು ಗುಜರಾತ್ ಹೋಗ್ತೇವೆ. ಗುಜರಾತಲ್ಲಿ ಒಂದು ಗಣೇಶ ಹಬ್ಬದ ಕಾರ್ಯಕ್ರಮ ಇದೆ. ಅದು ನಮ್ಮ ತಂಡದಲ್ಲಿ ಎಲ್ಲರೂ ಹೋಗ್ತಿದ್ದೇವೆ, ಕಡಿಮೆ ಅಂದ್ರೆ 25 ಜನ ಹೋಗ್ತಿದ್ದೇವೆ. ಈಗ ನೀವು ಬೇರೆ ಬೇರೆ ಕಡೆಗಳಿಗೆ ಹೋಗ್ತೀರಾ ಅಂತ ಹೇಳಿದ್ರಲ್ಲ, ಸೊ ಅಲ್ಲಿಯ ಸಂಸ್ಕೃತಿಯನ್ನ ಬಿಂಬಿಸುವ ಪ್ರಯತ್ನವೇನಾದ್ರೂ ಮಾಡ್ತೀರಾ, ಅಥವಾ ನೀವು ಆವಾಗಲೇ ಹೇಳಿದ ಹಾಗೆ ನಾವು ಹೆಚ್ಚಾಗಿ ಪ್ರಾಣಿಗಳನ್ನ ಅಂದ್ರೆ ಪ್ರಾಣಿಗಳ ಟ್ಯಾಬ್ಲೋವನ್ನ ಮಾಡ್ತೇವೆ, ಯಾಕಂತ ಹೇಳಿದ್ರೆ ಅದರ ಪರಿಚಯ ಜಾಸ್ತಿ ಜನರಿಗೆ ಆಗ್ಬೇಕು ಅನ್ನುವಂಥದ್ದು. ಸೊ ಬೇರೆ ಬೇರೆ ಕಡೆಗಳಿಗೆ ಹೋದಾಗ ಅಲ್ಲಿಯ ಸಂಸ್ಕೃತಿಯನ್ನ ತರುವಂತ ಪ್ರಯತ್ನವೇನಾದ್ರೂ ಮಾಡ್ತೀರಾ, ಅಂದ್ರೆ ಅವರಿಗೆ ಆವಾಗ ಸ್ವಲ್ಪ ಜಾಸ್ತಿಯಾಗಿ ಗೊತ್ತಾಗ್ತದೆ ಅನ್ನುವಂಥದ್ದು? ಇಲ್ಲ, ಆ ಥರ ಏನು ನಮ್ಮ ಪ್ರಯತ್ನ ಮಾಡಲಿಲ್ಲ. ಯಾಕಂದ್ರೆ ಅವರು ಕೆಲವೊಂದು ಕಳಿಸ್ತಾರೆ ನಮಗೆ, ವಿಡಿಯೋ ಫೋಟೋಸ್ ಕಳಿಸ್ತಾರೆ, ಈ ರೀತಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅದನ್ನು ನಾವು ಮಾಡಿದ್ದೇವೆ. ಈಗ ಒಡಿಶಾದವರು ನಮಗೆ ಫೋಟೋ ಮೊದಲೇ ಕಳಿಸ್ತಾರೆ, ಒಂದು 3-4 ಫೋಟೋ ಇವಾಗಲೇ ಬಂದಾಗಿದೆ. ಅದನ್ನು ನಾವು ಇವಾಗ ನೆಕ್ಸ್ಟ್ ಅಕ್ಟೋಬರಲ್ಲಿ ನಾವು ಹೋಗ್ತೇವೆ, ಅದಕ್ಕಿಂತ ಮುಂಚೆ ತಯಾರು ಮಾಡ್ಕೊಂಡು ಹೋಗ್ತೇವೆ. ಮತ್ತೆ ಅಲ್ಲಿ ಸಂಸ್ಕೃತಿ ನಮಗೆ ಗೊತ್ತಿಲ್ಲ, ಬಟ್ ಹೇಳಿದ್ರೆ ಮಾಡ್ಬೋದು, ಸ್ವಲ್ಪ ತಿಳ್ಕೊಂಡು ಮಾಡ್ಬೇಕಾಗ್ತದೆ. ಸೊ ಇದೆಲ್ಲ ನಾವು ನೋಡುವಾಗ ತುಂಬಾ ವೆಯ್ಟ್ ಇರ್ತದೆ ಇದು. ಸೊ ಒಂದು ಸಾಮಾನ್ಯವಾಗಿ ಎಷ್ಟು ವೆಯ್ಟ್ ಇರ್ತದೆ, ಮತ್ತೆ ನೀವು ಈ ಹುಲಿ ಅಂತ ಹೇಳಿದ್ರಿ, ಅದರಲ್ಲಿ 2 ಇರ್ತಾರೆ ಅದ್ರ ಒಳಗಡೆ ಅಂತ ಹೇಳಿದ್ರಿ. ಸೊ ಅವರಿಗೆ ಎಷ್ಟು ಸಾಕಾಗಿರ್ಬಹುದು ಅಂತ ಹೇಳಿದ್ರೆ ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ಇರ್ಬೇಕಾಗ್ತದಲ್ಲ ಅದ್ರೊಳಗಡೆ? ನಿಜ ಹೇಳ್ಬೇಕಾದ್ರೆ ಈ ಹುಲಿ ಕಡಿಮೆ ಅಂದ್ರೆ ಒಂದು 50 kg ಇದೆ. ಅದನ್ನು ಎತ್ಕೊಂಡು ಹೋಗುದೇ ಮೆರವಣಿಗೆಯಲ್ಲಿ ದೊಡ್ಡ ಒಂದು ಸಾಧನೆ ಹೇಳ್ಬೋದು ಅವರದ್ದು. ಅಂದ್ರೆ ಅವ್ರಿಗೆ ಒಳಗಡೆ ಏನು ಕಾಣುದಿಲ್ಲ, ಫಸ್ಟ್ ಆಫ್ ಆಲ್ ಏನು ಕಾಣುದಿಲ್ಲ. ನೀವು ನೋಡ್ಬೋದು, ಜನರಿಗೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ಹೋಗುವಾಗ, ಬಟ್ ಇದ್ರೊಳಗೆ ಏನೂ ಕಾಣುದಿಲ್ಲ. ಏನಿದ್ರು ನಾವು ಹೊರಗಡೆ ಯಾರು ಇರ್ತಾರೆ ಅವರೇ ಅವರನ್ನು ಕರ್ಕೊಂಡು ಹೋಗ್ತಾರೆ, ಆ ಕಡೆ ಹೋಗಿ ಈ ಕಡೆ ಹೋಗಿ. ಮತ್ತೆ ಒಳಗಡೆ ತುಂಬಾ ಸೆಕೆ ಇರುತ್ತೆ. ಅವ್ರು ಯಾಕಂದ್ರೆ ಮೇಲ್ಗಡೆ ಬಟ್ಟೆ ಹಾಕುದಿಲ್ಲ, ಕೆಳಗಡೆ ಪ್ಯಾಂಟ್ ಹಾಕಿರ್ತಾರೆ, ತುಂಬಾ ಸೆಕೆ ಇರ್ತದೆ, ಅಂದ್ರೆ ಫುಲ್ ಬಂದಿರುತ್ತದೆ. ಓಕೆ, ಅವ್ರಿಗೆ ಸ್ವಲ್ಪ ಏನೋ ಊಟ ತಿಂಡಿನೂ ತಿನ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದಲ್ಲ, ಅವ್ರು ಬೆಳಗ್ಗೆಯಿಂದ ಏನು ತಿನ್ನದೇ ಇರ್ತಾರ ಹೇಗೆ? ಅದು ಬೆಳಿಗ್ಗೆ ಅಂತಲ್ಲ, ಈಗ ಒಂದು ಪ್ರೊಸೆಷನ್ ಅಂದ್ರೆ ಸ್ಟಾರ್ಟ್ ಆಗುದೇ ಕಡಿಮೆ ಅಂದ್ರು 6 ಗಂಟೆ ಈವ್ನಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಇರುತ್ತೆ. ಸೊ ಅವರಿಗೆ ಟಯರ್ಡ್ ಇರ್ತದೆ, ಯಾಕಂದ್ರೆ ರೆಸ್ಟ್ ಇರುವುದಿಲ್ಲ, ಕಂಟಿನ್ಯೂ ಹೋಗ್ತಾನೆ ಇರುತ್ತೆ. ಮತ್ತೆ ಮಧ್ಯೆ ಮಧ್ಯೆ ನಾವು ಅವರಿಗೆ ಏನಾದ್ರು ಕೊಡ್ತಾ ಇರ್ತೇವೆ, ಯಾಕಂದ್ರೆ ಅವರಿಗೆ ತುಂಬಾ ಸುಸ್ತಾಗಿರುತ್ತೆ. ಈ ಕೆಲಸ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅಜಯ್ ಅವರೇ? ನನ್ಗಂತೂ ತುಂಬಾ ಖುಷಿ ಕೊಟ್ಟಿದೆ, ಯಾಕಂದ್ರೆ ಇದರಿಂದ ತುಂಬಾ ಕಲೀಲಿಕ್ಕೆ ಇದೆ ನಮ್ಗೆ. ನಾವು ಪ್ರತಿ ವರ್ಷ ನಾವು ಹೊಸತನ್ನೇ ಕಲಿತಾ ಹೋಗ್ತೇವೆ. ಏನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಅದು ಐಡಿಯಾ ಇರೋದಿಲ್ಲ, ಮಾಡ್ತಾ ಮಾಡ್ತಾ ಐಡಿಯಾ ಬರುತ್ತೆ. ಆದ್ರೆ ಈ ವಿಷಯದಲ್ಲಿ, ಈ ಕಲೆಯಲ್ಲಿ ನನಗೆ ತುಂಬಾ ಆಸೆ, ಖುಷಿ ಇದೆ. ಇವರ ತಂಡದಲ್ಲಿರುವ ಪ್ರತಿಯೊಬ್ಬರು ತುಂಬಾ ಸಹಕರಿಸುತ್ತಾರೆ. ಏನೇ ಕೆಲಸ ಇದ್ರೂ ಅಜಯ್ ಅವರ ಜೊತೆಗೆ ಕೈ ಜೋಡಿಸುತ್ತಾರೆ. ಅಜಯ್ ಅವರ ಜೊತೆ ಕೆಲಸ ಮಾಡುವುದಕ್ಕೆ ಇವರ ಸ್ನೇಹಿತರಿಗೆ ತುಂಬಾ ಖುಷಿ ಇದೆ. ನಾನು ಜಯಕರ್ ಕುಂದರ್, ಪ್ರಸ್ತುತ ನಮ್ಮ ಅಜಯ್ ಅವರ ತಂಡದಲ್ಲಿದ್ದೇನೆ. ನಮ್ಮ ತಂಡದ ಬಗ್ಗೆ ಹೇಳಬೇಕಂತಿದ್ರೆ ಸ್ಮಾರ್ಟ್ ಆರ್ಟ್ಸ್ ಈಗ ಮೊದಲು ತೆರೆ ಮರೆಯಲ್ಲಿತ್ತು, ಈಗ ಸಡನ್ಲಿ ಆಗಿ ಎಲ್ರಿಗೂ ಎಲ್ಲ ಕಡೆಯಲ್ಲೂ ಪರಿಚಯ ಆಗ್ತಾ ಬರ್ತಿದ್ದಾರೆ. ಯಾಕಂದರೆ ಅಜಯ್ ಅವರು ಸ್ಮಾರ್ಟ್ ಆರ್ಟ್ ಇಟ್ಕೊಂಡು ತುಂಬ ವರ್ಷದಿಂದಿದ್ದಾರೆ, ಆದರೆ ಯಾವುದಕ್ಕೂ ಮುಂದೆ ಬರ್ತಾ ಇರಲಿಲ್ಲ. ಈಗ ಎಲ್ಲ ನಮ್ಮ ಯುವಕರನ್ನು ಒಟ್ಟು ಮಾಡಿ ಅಷ್ಟಮಿಗೆ, ಫಸ್ಟ್ ಆಫ್ ಆಲ್ ಅಷ್ಟಮಿಗೆ ಕಳಿಸ್ತಾ ಇದ್ರು. ಈಗ ಅವರು ಕೂಡ ನಮ್ಮ ಯುವಕರನ್ನು ಒಂದು ಒಟ್ಟು ಮಾಡಿ ಕರ್ಕೊಂಡು ಬರುವ ಅಂಥೇಳಿ ಹೊಸ ಕಾನ್ಸೆಪ್ಟ್ ತರ್ತಿದ್ದಾರೆ. ಉಡುಪಿಯಲ್ಲಿ ಎಲ್ಲರೂ ಒಂದೊಂದು ಮಿಗಿಲಾದವರೇ ವೇಷ ಹಾಕ್ಕೊಂಡು ಬರುವವರು ಟೀಮ್ಗಳು, ಎಲ್ಲ ಟೀಮ್ನವರು ಟಾಪರೇ. ಆದರೆ ನಮ್ಮ ಅಜಯ್ ಸರ್ ಎಂತ ಮಾಡಿದ್ದಾರೆ ಸರ್, ಪ್ರಸ್ತುತ ನಮ್ಮದು ರವಿ ಅವರು ಹೆಸರು ಎಲ್ಲರೂ ಕೇಳಿರ್ಬೋದು, ರವಿ ಕಟ್ಪಾಡಿಯವರಿಗೆ ಅಜಯ್ ಸರ್ ಕೈಚಾಳಕವನ್ನು ತೋರಿಸಿ ಎಲ್ಲಿ ತನಕ ಅಂದರೆ ಬಿಗ್ ಬಾ ನಮ್ಮ ಅಮಿತಾಬ್ ಬಚ್ಚನ್ ಅಲ್ಲಿ ಕರ್ಕೊಂಡು ಹೋದಂಥ ನಮ್ಮ ಅಜಯ್ ಸರ್ ಅವರಿಗೆ ನಾನು ಮೊದಲಾಗಿ ಒಂದು ಅಭಿನಂದನೆ ಹೇಳ್ತೇನೆ. ಯಾಕಂದರೆ ನಮ್ಮ ಈ ಊರಿನ ಒಂದು ಪ್ರತಿಭೆ ಬಾಂಬೆಗೆ ಹೋಗಿ, ಯಾವುದು ಚಾನಲ್ ಅದು ಅಮಿತಾಬ್ನವರದ್ದು, ಸೋನಿಯಲ್ಲಿ ಕೌನ್ ಬನೆಗ ಕರೋಡ್ಪತಿಯ, ಅಲ್ಲಿ ಹೋಗಿ ಅಲ್ಲಿ ಹೋಗುವಂಥದ್ದೊಂದು ಟ್ಯಾಲೆಂಟ್ ನಮ್ಮ ಅಜಯ್ ಸರ್ಗೆ ರವಿ ಜೊತೆ ಹೋದದ್ದು, ಅದು ನಮಗೆ ತುಂಬ ಹೆಮ್ಮೆಯ ವಿಷಯ. ಮತ್ತೊಂದು ಸರ್ ವೇಷ ಹಾಕೋದ್ರಲ್ಲೇ ಸರ್ ಹೊಸ ಕಾನ್ಸೆಪ್ಟ್ ತರ್ತಾರೆ ಅಜಯ್ ಸರ್ ಅವರು. ಹೊಸತಂದರೆ ಯಾರು ಮಾಡಬಾರ್ದು ಅಂಥದ್ದು ಕಾನ್ಸೆಪ್ಟನ್ನು ಇವರು ತರುವಂಥದ್ದು, ಅದೊಂದು ದೊಡ್ಡ ಕಲೆ ಇವರಿಗೆ. ಯಾಕಂದರೆ ಕಲೆ ಉಳಿಬೇಕು ಅನ್ನೋದು ದೊಡ್ಡ ಮಟ್ಟಿನಲ್ಲಿ ಅವರದೊಂದು ಧ್ಯೇಯ. ಪ್ರಾಣಿ ಪಶು ಅದ್ರ ಯಾವುದ್ರಿಗೂ ತೊಂದರೆ ಆಗಬಾರ್ದು ಅನ್ನೋದೊಂದು
ಸಂಕೇತವಾಗಿ ಅವರು ಪ್ರತಿಯೊಂದನ್ನು ಮಾಡ್ತಾರೆ. ಯಾಕಂದರೆ ಅವರೊಂದೊಂದು ಮಾಡುವ ಕಾನ್ಸೆಪ್ಟ್ ಇದರಿಂದ ಯಾವುದಕ್ಕೂ ತೊಂದರೆ ಆಗಬಾರ್ದು, ಪ್ರಾಣಿ ಪಕ್ಷಿಗಳು ಉಳಿಬೇಕು, ನಮ್ಮ ಪರಿಸರ ಉಳಿಬೇಕು ಅನ್ನೋದೊಂದು ಅವರ ದೊಡ್ಡ ಮಟ್ಟಿನದೊಂದು ಏಮ್ ಅಂತಲೇ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಾನು ಅವರ ಜೊತೆ ತುಂಬ ವರ್ಷದ ಇದ್ದೇನೆ. ಆದರೆ ಈಗ ನನ್ನನ್ನು ಕೂಡ ಹೇಳ್ಕೊಂಡು ನೀನು ಕೂಡ ಬಾ ಅಂತ ಹೇಳಿ ವೇಷಕ್ಕೋಸ್ಕರ ಹಾಕೊಂಡು ಬಂದು ಅವ್ರ ಜೊತೆ ಈಗ ಮಂಕಿ ತುಂಬ ಹೆಸರಾಯ್ತು ಸರ್. ಇವರು ಲಾಸ್ಟ್ ಟೈಮ್ ಹಾಕಿದಂಥ ಮಂಕಿ ತುಂಬ ಕಡೆ ಅಂದರೆ ಬಾಂಬೆ, ಮಧ್ಯಪ್ರದೇಶದ ಹಲವು ಕಡೆ, ಒರಿಸ್ಸಾ ಹೋಗಿದೆ ಸರ್. ಇನ್ನೂ ಕೂಡ ಬುಕ್ಕಿಂಗ್ ಆಗಿದೆ. ಒರಿಸ್ಸಾದವರು ಅಜಯ್ ಸರನ್ನು ಕ್ಯಾಚ್ ಮಾಡಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟಿಗೂ ನಿಮ್ದು ಏನು ಕಾನ್ಸೆಪ್ಟ್ ಇದೆ, ಇಲ್ಲಿ ಬರಬೇಕು, ಎಷ್ಟು ಮಂದಿ ಟಿಕೆಟ್ ಅಂತ ಮೊದಲೇ ಬುಕ್ ಮಾಡಿ ಹೇಳಿದ್ದಾರೆ ಅವ್ರ ಹತ್ರ. ಅಂಥದ್ದೊಂದು ಕಲೆ ಇರುವಂಥ ಅಜಯ್ ಸ್ಮಾರ್ಟ್ ಆರ್ಟ್ಸನ್ನು ನಡ್ಕೊಂಡು ಹೋಗ್ತಿದ್ದಾರೆ. ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅವ್ರ ಮುಂದೆ ಹೋಗಲಿ, ಅವ್ರ ಜೊತೆ ಇನ್ನಷ್ಟು ಯುವಕರು ಬರಲಿ ಅಂತ ನಾನು ಕೂಡ ಸೇರಿಕೊಂಡು ಅವ್ರಿಗೊಂದು ಆಲ್ ದಿ ಬೆಸ್ಟ್ ಹೇಳ್ತೀನಿ. ನಂದು ವೃತ್ತಿ ಆಟೋ. ನಾನು ಆಟೋ ಚಾಲಕನಾಗಿದ್ದೇನೆ. ಕಲೆ ಸ್ವಲ್ಪ ಅಭಿರುಚಿ ಇದೆ. ಯಾಕಂದರೆ ನನ್ನ ಮನೆ ಹತ್ರ ತಂಡ ಇದೆ. ಆ ತಂಡದಲ್ಲಿ ಸಂಗಮ ಅಂತ ತಂಡದಲ್ಲಿರುವವನು. ಎಲ್ಲ ತಂಡಲ್ಲೂ ಇದ್ದೇನೆ. ಆದರೆ ನನಗೆ ಅಜಯ್ ಮೊದಲಿಂದನೂ ಪರಿಚಯ ಇದ್ದವರು ಸರ್. ಅವರೊಟ್ಟಿಗೆ ಎಲ್ಲದಕ್ಕೂ ಮಿಗಿಲಾಗ್ತಿರ್ತಾರೆ ಅಜಯ್. ಹಾಗಾಗಿ ಖುಷಿ ಆಗ್ತದೆ ಅವರೊಟ್ಟಿಗೆ ಇರುವಂತ. ಸೊ ಇದ್ರ ಬಗ್ಗೆ ನೀವು ಹೇಳುದಾದ್ರೆ ಇದನ್ನ ಹೇಗೆ ರೆಡಿ ಮಾಡಿದ್ರಿ ಅಂತ ಅನ್ನುವಂಥದ್ದು, ಅದು ಹಲ್ಲಾಗಿರ್ಬಹುದು, ಇದಾಗಿರ್ಬಹುದು. ಆಕ್ಚುಲಿ ರವಿ ಕಡ್ಪಡಿತ್ತು. ಇದು ಲಾಸ್ಟ್ ಇಯರ್ ವೇಷ ಇರಬೇಕು ರವಿ ಅಣ್ಣನದ್ದು. ಈ ವೇಷ ಮಾಡ್ಲಿಕ್ಕೆ ಮೊದಲು ನಾವು ಅವರದ್ದು ಮೋಲ್ಡ್ ತೆಗಿತೇವೆ. ಯಾಕಂದ್ರೆ ಅವರನ್ನು ಮಲಗಿಸಿ ಅವರದ್ದು ಮುಖದ್ದು ಅಚ್ಚಿ ತೆಗಿತೇವೆ. ಅದರ ನಂತರ ಆ ಮುಖದ್ದು ಆ ಫೈಬರ್ ಇಂದ ಬರುತ್ತೆ. ಅದಕ್ಕೆ ಮಣ್ಣು ಹಚ್ಕೊಂಡು ನಾವು ಕ್ಲೇ ಅಲ್ಲಿ ವರ್ಕ್ ಮಾಡ್ತೇವೆ. ಇದೆಲ್ಲ ಕ್ಲೇ ಅಲ್ಲಿ ಮಾಡಿದ್ದು. ನಂತರ ಅದನ್ನು ಫೈಬರಿಗೆ ಕನ್ವರ್ಟ್ ಮಾಡ್ತೇವೆ. ಈ ಹಲ್ಲೆಲ್ಲ ಫೈಬರ್ ಇದೆ ಅದು ಆಕ್ಚುಲಿ. ಮತ್ತೆ ಅದರ ನಂತರ ನಾವು ಅದಕ್ಕೆ ಪೇಂಟ್ ಮಾಡ್ತೇವೆ. ಆವಾಗ ಈ ರೀತಿ ಕಾಣಿಸ್ತದೆ ನಿಮಗೆ. ಈ ರೀತಿಯಲ್ಲಿ ಬರ್ತದೆ. ಅಜಯ್ ಅವರೇ, ನೀವು ಆವಾಗ ಮಾತನಾಡುವಾಗ ಹೇಳಿದ್ರೆ ನಾವು ಒಂದು ಹೊಸತನವನ್ನು ತರುವಂತ ಪ್ರಯತ್ನ ಮಾಡ್ತೇವೆ ಪ್ರತಿ ಬಾರಿಯೂ ಅನ್ನುವಂಥದ್ದು. ಸೊ ಇನ್ನು ಮುಂದೆ ಏನಾದ್ರೂ ಹೊಸತನವನ್ನು ತರುವಂತ ಆಲೋಚನೆ ತಮ್ಮ ತಲೆಯಲ್ಲಿದೆಯಾ? ಈ ವರ್ಷ ಜನ್ಮಾಷ್ಟಮಿಗೆ ನಾವೊಂದು ಹೊಸದು ಪ್ಲಾನ್ ಮಾಡಿದ್ದೇವೆ. ಆಲ್ರೆಡಿ ಆಗ್ತಾ ಇದೆ, ವರ್ಕ್ ಆಗ್ತಿದೆ. ನಂದೊಂದು ಹಳೆಯ ಕಾರ್ ಇದೆ. ಅಂದ್ರೆ ಅದು ವಿಂಟೇಜ್ ಕಾರ್, ಒಂದು 89 ಕಾರ್. ಆ ಕಾರನ್ನು ಮಾಡಿಫೈ ಮಾಡಿದ್ದೇವೆ. ಮೊದಲೇ ಮಾಡಿಫೈ ಇತ್ತು ಅದನ್ನು ನಾವು ಈ ವರ್ಷ ಅದನ್ನು ಹುಲಿ ಮಾಡ್ತಿದ್ದೇವೆ. ಅದೊಂದು ಹೊಸದು ಈ ವರ್ಷ. ಉಡುಪಿಯಲ್ಲಿ ಯಾರು ಮಾಡಲಿಲ್ಲ. ಮಾಡಿದ್ದಾರೆ, ಹುಲಿ ವರ್ಷ ಪೇಂಟಿಂಗ್ ಮಾಡಿದ್ದಾರೆ. ಬಟ್ ನಾವು ಅದನ್ನು 3D ಅಲ್ಲಿ ಯಾರು ಮಾಡಲಿಲ್ಲ. ನಾವು ಏನು ಮಾಡಿದ್ದೇವೆ ಅಂದರೆ ಅದರ ಫ್ರಂಟ್ ಶೇಪನ್ನು ಇಂಥದ್ದೇ ತಲೆಯನ್ನು ಸೆಟ್ ಮಾಡಿ, ಅದಕ್ಕೆ ಬಾಡಿ ಸೆಟ್ ಮಾಡಿ ಅದನ್ನು ಮಾಡ್ತಿದ್ದೇವೆ. ಅದು ನಿಮಗೆ ನಾಡಿದ್ದು ನೋಡ್ಬೋದು. ಜನ್ಮಾಷ್ಟಮಿ ದಿವಸ ಇಲ್ಲಿ ಉಡುಪಿ ಎಲ್ಲ ರಥ ಬೀದಿ ಆಗಲಿ ಎಲ್ಲ ಉಡುಪಿ ಪ್ಲೇಸಲ್ಲಿ ತಿರುಗ್ತಾ ಇರ್ತದೆ ಗಾಡಿ. ವೀಕ್ಷಕರೇ, ಇಷ್ಟೊತ್ತು ನಾವು ಅಜಯ್ ಅವ್ರ ಜೊತೆ ಮಾತಾಡಿದ್ವಿ. ಅವರು ಟ್ಯಾಬ್ಲೋನ ಯಾವ ರೀತಿಯಲ್ಲಿ ರೆಡಿ ಮಾಡ್ತಾರೆ, ಅವರಿಗೆ ಯಾರು ಹೆಲ್ಪ್ ಮಾಡ್ತಾರೆ, ಎಷ್ಟು ದಿನಗಳ ಒಂದು ಸಮಯವನ್ನು ಅವ್ರು ತಗೊಳ್ತಾರೆ ಅನ್ನುವಂಥದ್ದು. ಸೊ ಕೊನೆಯದಾಗಿ ಅಜಯ್ ಅವರೇ, ನೀವು ಏನು ಹೇಳೋಕೆ ಇಷ್ಟಪಡ್ತೀರಿ? ಈ ಏನಂದರೆ ನಾನೊಂದು ಹೇಳೋದು, ಈ ಕಲೆ ಉಳಿಬೇಕು. ನಮ್ಮದು ದೊಡ್ಡ ಆಸೆ. ಈ ಎಷ್ಟೇ ವರ್ಷ ಹೋದರೂ ನಮ್ಮದು ಉಡುಪಿ ಹೇಗಿರ್ಬೇಕಂದ್ರೆ ಅದು ಕಲೆಯ ನಾಡು. ಆ್ಯಕ್ಚುಲಿ ಕರಾವಳಿ ಒಂದು ಕಲೆಯ ನಾಡು. ಅದು ಹೀಗೇನೆ ಇರಬೇಕು. ಮುಂದಿನ ಮಕ್ಕಳು ಅದನ್ನು ಬೆಳೆಸ್ತಾ ಹೋಗಬೇಕು. ಇಲ್ಲಿಗೆ ಸ್ಟಾಪ್ ಆಗಬಾರ್ದು ಅಂತ ನಾನು ಹೇಳುದು. ಹಾಗೆ ನಿಮ್ಮ ಈ ಕಲೆಯ ಒಂದು ಕೆಲಸ ಇನ್ನೂ ಕೂಡ ಮುಂದುವರಿಲಿ ಅಂತ ನಾವು ಕೂಡ ಹೇಳ್ತೇವೆ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಅಜಯ್ ಕುರ್ಕಾಲ್ ಅವ್ರ ಜೊತೆ ನಾವು ಅವರ ಒಂದು ಕಲೆಯ ಜರ್ನಿಯ ಬಗ್ಗೆ ನಾವು ಮಾತಾಡಿದ್ವಿ. ಸೊ ನಾನು ಆವಾಗಲೇ ಮಾತನಾಡುವಾಗ ಹೇಳಿದ್ದೆ, ಈ ಟ್ಯಾಬ್ಲೋನ ರೆಡಿ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದು, ಎಷ್ಟು ದಿನಗಳ ಎಫರ್ಟ್ ಹಾಕಬೇಕಾಗ್ತದೆ. ಅದೇ ರೀತಿ ಪೇಷನ್ಸ್ ತುಂಬಾನೇ ಮುಖ್ಯವಾಗಿರ್ತದೆ. ಅವರು ಕೊನೆಯಲ್ಲಿ ಮಾತನಾಡುವಾಗ ಹೇಳಿದ್ರು, ಈ ಕಲೆ ಉಳಿಬೇಕು, ಇದನ್ನು ಉಳಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಎಲ್ಲಾ ವೀಕ್ಷಕರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ ವರ್ಲ್ಡ್ 24x7.